ಸೊ ಬಹಳ ದೊಡ್ಡ ಹಿಟ್ ಆಗಿದೆ. ಹೇಗೆ ಈ ಸಿನಿಮಾ ಶುರುವಾಗಿದ್ದು ಹೇಗೆ? ನಾಟಕದ ಜೊತೆ ಬಂದಿದ್ದೆ ಹಾಡುಗಾರಿಕೆ. So, ಹಾಡುಗಾರಿಕೆ ಮೊದಲ ಇಲ್ಲ ಎಲ್ಲ ಓದ್ ಕಡೆ ಎಲ್ಲ ಕೇಳೋರು, ಇದೇನಪ್ಪಾ ಪಿಕ್ಚರ್ ಅನೌನ್ಸ್ ಮಾಡ್ದೆ, ನಮ್ಮೂರಲ್ಲೇ ಬಂದು ಅನೌನ್ಸ್ ಮಾಡ್ಬಿಟ್ರು ದೊಡ್ಡ ಇವೆಂಟ್ ಮಾಡಿ. ಈ ಸಿನಿಮಾ ಲೋನ ಈ ಸಿನಿಮಾ ಅಲ್ಲ, ಹಿಂಗಿದ್ದಾಗ ನಮ್ದು ನಾವೇ ಕ್ರಿಯೇಟ್ ಮಾಡ್ಕೊಬೇಕು ಅಂತೇಳಿ ಒಂದ್ ಟೀಮ್ ಕಟ್ಕೊಂಡು ಕತೆ ಮಾಡಿ ಒಂದ್ 10 ಜನ ದುಡ್ಡು ಹಾಕೊಳ್ಳೋಣ ಅಂತೆಲ್ಲ ಟೀಮ್ ರೆಡಿ ಮಾಡ್ಕೊಂಡು ಫಸ್ಟ್ ಲುಕ್ ಅಮೆರಿಕಾದಲ್ಲಿ ಒಂದು ಎಮ್ಮೆದು ಪೋಸ್ಟರ್ ಮಾಡಿದೀನಿ. ಈ ಮಂಡ್ಯ ಎಮ್ಮೆ ಅಮೆರಿಕಾ ವೈಟ್ ಹೌಸ್ ಮುಂದೆ ನಾನು ಪೋಸ್ಟರ್ ರಿಲೀಸ್ ಮಾಡ್ಬೇಕು ಅಂತ. ನಾನ್ ನಿನ್ಗೇನೋ ನಿನ್ನ ಕಾರ್ಯಕ್ರಮ ಇವೆಲ್ಲ ನೋಡಿ ನಾನ್ ನಿನ್ಗೇನೋ ಮಾಡ್ಬೇಕು ಅನ್ನಿಸ್ತಾ ಇದೆ, ಈ ಸಿನಿಮಾ ನಾನೇ ಮಾಡ್ತೀನಿ, ಹೋಗು ನಿನ್ಗೇನ್ ಬೇಕು ಹೋಗಿ ಶುರು ಮಾಡು ಅಂತಂದು. ಬೆನಮನಹಳ್ಳಿ ಅಂತ ಅಲ್ಲೋಗಿನೂ ಕೂಡ ಅವ್ರು ಜಮೀನ್ ತಗೊಂಡು ಅಲ್ಲೂ ಹಸು ಸಾಕ್ತಾವ್ರೆ, ಕೋಳಿ ಸಾಕ್ತಾವ್ರೆ, ಕುರಿ ಸಾಕ್ತಾವ್ರೆ. ದೊಡ್ಡತಾಯಮ್ಮ ಅಡ್ಗೆ ಮಾಡಕ್ ಬತ್ತೀರೋ ಸುದ್ದಿ ಕೇಳಿ, ಕ್ವಾಣೆ ಒಳಗೆ ಅವ್ರೆ ಕಾಳು ಕುಣಿದಾಡ್ತಿದ್ದೋ, ಕ್ವಾಣೆ ಒಳಗೆ ಅವರೇ ಕಾಳು ಕುಣಿದಾಡ್ತಿ ಸುದ್ದಿ ಕೇಳಿ. ಒಟ್ನಂತೆ ಎತ್ಬಿಟ್ಟು ದೇವ್ರ ಪಟ ನೋಡ್ಬಿಟ್ಟು. ಬೇರೆಯವ್ರು ಕಂಪೋಸ್ ಮಾಡಿರೋ ಹಾಡುಗಳಲ್ಲಿ ತುಂಬಾ ಟೈಮ್ ತಗೊಂಡು ಹಾಡಿದ ಹಾಡುಗಳೇ ಲೂಸಿಯಾ. ಬಾನಲ್ಲಿತ್ತು ಮುರಿದು ಚಂದ್ರ, ಕೈಯಲ್ಲಿತ್ತು ಹರಿದೋದ್ ರೊಟ್ಟಿ, ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ, ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ, ಕಟ್ಟಿ ಮುಡ್ಸೋ ಹೊತ್ತಿಗೆ ಬೆಳಕರ್ದೋಯ್ತಲ್ಲ, ಎಲ್ಲ ಮಾಯ ಆಯ್ತಲ್ಲ. ದೊಡ್ಡಯ್ಯಮ್ಮ ಅಡ್ಗ ಮಾಡ ಕೊಟ್ಟಿರ ಸುದ್ದಿ ಕೇಳಿ. ಈ ಹಾಡು ಸೊ ಬಹಳ ದೊಡ್ಡ ಹಿಟ್ ಆಗಿದೆ. ಹೇಗೆ ಈ ಸಿನಿಮಾ ಶುರುವಾಗಿದ್ದು ಹೇಗೆ? ನನಗೆ ನಟನಾಗಿ ಬೆಳಿಬೇಕು ಅಂತ ನನ್ಗೊಂದ್ ಛಲ ಹಠ ಇತ್ತು. ಮೊದ್ಲಿಂದನೂ ನಾನೊಬ್ಬ ಆಕ್ಟರ್ ಆಗ್ಬೇಕು, ನಾಟಕದಲ್ಲಿ ಆಕ್ಟಿಂಗ್ಗಳು ಮಾಡ್ಬೇಕು. ನನ್ಗೆ ಚಿಕ್ಕ ವಯಸ್ಸಿಂದನೂ ಸಾಮಾಜಿಕ ನಾಟಕಗಳು, ಪೌರಾಣಿಕ ನಾಟಕಗಳೆಲ್ಲ ಮಾಡ್ತಾ ಇದೆ. ಸೊ ಅದು ಇವೆಲ್ಲ ಮಾಡ್ಬೇಕಾದ್ರೆ ನನಗೆ ನಾಟಕದ ಜೊತೆ ಬಂದಿದ್ದೆ ಹಾಡುಗಾರಿಕೆ. ಓಕೆ, ಹೋ ಹೌದಾ? ಹಾಡುಗಾರಿಕೆ ಮೊದಲ ಇಲ್ಲ ಆ ನಾಟಕ ಮಾಡ್ತಾ 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 ಬಂದಿದ್ದೆ ಹಾಡುಗಾರಿಕೆ. ಬಟ್ ಸ್ಕೂಲಲ್ಲಿ ಆಡ್ತಿದ್ದೆ, ಏನೋ ಕಂಠಪಟ್ಟ ಸ್ಪರ್ಧೆಗಳೆಲ್ಲ ಬರೋದಲ್ಲ, ಅವೆಲ್ಲ ಸುಮ್ನೋಗಿ ನಿಂತ್ಕ ಆಡ್ತಿದ್ರೆ ನನಗೆ ಬರೋದು ಎಲ್ಲ ಫಸ್ಟ್ ಪ್ರೈಸ್ಗಳು. ಇವ್ರು ಏನ್ ಆಡಿದ್ರು ನನಗೆ ಕೊಡ್ತಾರಲ್ಲ, ತಟ್ಟೆ ಲೋಟ ಬೌಲ್ಗಳೆಲ್ಲ. ಸೊ ಆಗಿಂದಲೂ ಒಂದ್ ಛಲ ಇತ್ತಲ್ಲ. ಆಮೇಲೆ ನನಗೆ ಒಂದ್ ಸಿನಿಮಾ ಅನೌನ್ಸ್ ಮಾಡಿದ್ರು. ಸಿನಿಮಾ ಅನೌನ್ಸ್ ಮಾಡಿ ಅದು ಏನು ಇದೇ ಆಗ್ಲಿಲ್ಲ. ಎಲ್ಲ ಓದ್ ಕಡೆ ಎಲ್ಲ ಕೇಳೋರು, ಇದೇನಪ್ಪಾ ಪಿಕ್ಚರ್ ಅನೌನ್ಸ್ ಮಾಡ್ದೆ, ನಮ್ಮೂರಲ್ಲೇ ಬಂದು ಅನೌನ್ಸ್ ಮಾಡ್ಬಿಟ್ರು ದೊಡ್ಡ ಇವೆಂಟ್ ಮಾಡಿ. ಈ ಸಿನಿಮಾ ಅಲ್ಲ, ಎದೆಯೊಳಗಿನ ತಮಟೆ ಅಂತ ಅದನ್ನ ಅನೌನ್ಸ್ ಮಾಡಿ ಆ ಟೈಮಲ್ಲಿ ಲೂಸಿಯಾ ರಿಲೀಸ್ ಆದಾಗ ತುಂಬಾ ಪೀಕಲ್ಲಿ ಇದ್ನಲ್ಲ, ಆರ್ಕೆಸ್ಟ್ರಾ ಹುಡುಗ ಹಿನ್ನೆಲೆ ಗಾಯಕ ಅಂತ. ಬಾ ನೀನ್ ಹೀರೋ ಮಾಡ್ತೀನಿ ಅಂತ ನಮಗೂ ಎಲ್ಲ ವಸ್ತು ನಮ್ಮೂರ್ಗೆ ಬಂದು 10,000 ಜನ ಸೇರಿ ದೊಡ್ಡ ಇವೆಂಟ್ ಮಾಡಿ ಊರ್ ತುಂಬಾ ಫ್ಲೆಕ್ಸ್ಗಳಾಕಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಎಲ್ಲ ಗ್ರ್ಯಾಂಡ್ ಆಗಿ ಆಗೋಯ್ತಾ. ಅದು ಯಾವಾಗ್ಲೂ ಕೇಳೋರು ಆ ಪಿಕ್ಚರ್ ಏನಾಯ್ತು ಅಂತ. ಪಾಪ ಅವ್ರಿಗೆ ಏನ್ ಸಮಸ್ಯೆಗಳಿತ್ತು ಅದನ್ನ ಟೇಕಪ್ ಮಾಡ್ಲೇ ಇಲ್ಲ. ಇಲ್ಲ, ನಮ್ಮ ವೇದಿಕೆನ ನಾವೇ ಸೃಷ್ಟಿ ಮಾಡ್ಕೋಬೇಕು. ನಾವ್ ಯಾವಾಗ್ಲೂ ಎಲ್ಲೂ ಯಾರನ್ನೂ ಇನ್ನೊಬ್ರು ಅವಕಾಶಗಳು ಕೊಡ್ತಾರೆ ಅನ್ನೋದು ಕಾಯೋದು ಅಲ್ಲ, ಅವ್ರನ್ನ ಬ್ಲೇಮ್ ಮಾಡೋದು ಅಲ್ಲ. ಬ್ಲೇಮು ಮಾಡಬಾರ್ದು, ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಜೊತೆಗೆ ನಾವು ಕಾಯ್ಲೂಬಾರ್ದು. ತಾನಾಗೆ ಏನೋ ಒಂದು ಮ್ಯಾಜಿಕ್ಗಳಾಗ್ತವೆ, ಅದಾಗ್ಬೇಕು. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ತುಂಬಾ ವೇದಿಕೆಗಳು ಫ್ರೀ ಆಗಿವೆ. ನಮ್ ಟ್ಯಾಲೆಂಟ್ ತೋರ್ಸ್ಕೊಳಕ್ಕೆ ಸೋಷಿಯಲ್ ಮೀಡಿಯಾ ಬೇಕಾದಷ್ಟು ವೇದಿಕೆಗಳಿವೆ. ನೀನ್ ನಾಳಿದ್ರಲ್ಲಿ ನಿನ್ ಟ್ಯಾಲೆಂಟ್ ಏನು ಅಂತ ತೋರಿಸ್ಬಿಡ್ಬೋದು ಅಂತ ವೇದಿಕೆಗಳಿವೆ. ಹಿಂಗಿದ್ದಾಗ ನಮ್ದು ನಾವೇ ಕ್ರಿಯೇಟ್ ಮಾಡ್ಕೊಬೇಕು ಅಂತೇಳಿ ಒಂದ್ ಟೀಮ್ ಕಟ್ಕೊಂಡು ಕತೆ ಮಾಡಿ ಅದಕ್ಕೆ ಒಂದ್ 10 ಜನ ದುಡ್ಡು ಹಾಕೊಳ್ಳೋಣ ಅಂತೆಲ್ಲ ಟೀಮ್ ರೆಡಿ ಮಾಡ್ಕೊಂಡು ಅಕ್ಕ ಸಮ್ಮೇಳನಕ್ಕೆ ನಾನು ಕಾರ್ಯಕ್ರಮಕ್ಕೆ ಹೋದೆ ಅಮೆರಿಕಾಗೆ. ಅಲ್ಲಿ ನನ್ನ ಟ್ಯಾಲೆಂಟು, ನನ್ನ ಹಾಡುಗಾರಿಕೆ ಮತ್ತೆ ನಾನಲ್ಲಿ ಕಲೆ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದೆಲ್ಲ ನೋಡಿ ಅಲ್ಲಿ ನನ್ನ ತುಂಬಾ ಇಷ್ಟಪಡಕ್ ಶುರು ಮಾಡಿದ್ರು ಅಲ್ಲಿ ಕನ್ನಡಿಗರು. ಅಲ್ಲಿ ಸಿಕ್ಕಿದವ್ರೆ ನನಗೆ ಬೆನ್ ಚಿಕ್ಕಸ್ವಾಮಿ ಅಂತ ಮಳವಳ್ಳಿಯವರು. ಅವ್ರು ಅಲ್ಲಿ ಹೋಗಿ ಸೆಟ್ಲ್ ಆಗಿ 25-35 ವರ್ಷಗಳಾಗಿದೆ. ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿದ್ದಾರೆ ಅಮೆರಿಕದಲ್ಲಿ. ನೋಡಿ, ನಿಮ್ಗೆ ಎಲ್ಲಿ ಸಿಗಬೇಕು, ಹೌದು, ಸಪ್ತ ಸಾಗರ ದಾಟಿ ನೀವ್ ಇಲ್ಲಿ ಹುಡುಕ್ತಾ ಇದ್ರಿ, ಅಲ್ಲಿ ಸಿಕ್ರು. ಹೌದು. ಆಮೇಲೆ ಅವ್ರಿಗೆ ನಾನು ಕೇಳ್ಕೊಂಡೆ, ಅಣ್ಣ ನಂದು ಫಸ್ಟ್ ಲುಕ್ ಅಮೆರಿಕಾದಲ್ಲಿ ಒಂದು ಎಮ್ಮೆದು ಪೋಸ್ಟರ್ ಮಾಡಿದೀನಿ, ಈ ಮಂಡ್ಯ ಎಮ್ಮೆ ಅಮೆರಿಕಾ ವೈಟ್ ಹೌಸ್ ಮುಂದೆ ನಾನು ಪೋಸ್ಟರ್ ರಿಲೀಸ್ ಮಾಡ್ಬೇಕು ಅಂತ. ಮಂಡ್ಯ ಎಮ್ಮೆನ ಅಮೆರಿಕಾದ ಮುಂದೆ ಪೋಸ್ಟರ್ ರಿಲೀಸ್ ಮಾಡಿಸ್ಬೇಕು. ಇದು ಒಂಥರ
ಏನೋ ನೀನು ಈಗ ಐಡಿಯಾನೇ ಯೂನಿಕ್ ಆಗಿ ತಂದಿದ್ಯಲ್ಲ ನೀನು, ಇನ್ ಪಿಕ್ಚರ್ ಹೆಂಗ್ ಯೂನಿಕ್ ಆಗಿ ಮಾಡಿಲ್ಲ, ಒಂದ್ ಪೋಸ್ಟರ್ ರಿಲೀಸ್ನೇ ಯೂನಿಕ್ ಆಗಿ ತಂದಿದ್ಯಲ್ಲ ಅಂತ. ನಾನು ಅಲ್ಲಿದ್ದ ಬಿಳಿ ಜನಾಂಗದವ್ರ ಹತ್ರ ಎಲ್ಲ ಲೋ ನವೀನ್ ಹಳ್ಳ ಬೆಸ್ಟ್ ಅನ್ನಿಸ್ಬಿಟ್ಟೆ. ಅದು ಎಮ್ಮೆ ಹಿಂದೆನೆ ಇಟ್ಟಿದೆ ಹಿಂಗೆ ಪೋಸ್ಟರ್, ನೀವು ನೋಡಿದೀರಾ ಅದು ಪೋಸ್ಟರ್, ಅದನ್ನ ಅಲ್ಲಿ ಲಾಂಚ್ ಮಾಡ್ಸೋಣ ಅಂತ. ಆಮೇಲೆ ಇದೆಲ್ಲ ಏನ್ ಮಾಡ್ತಿದ್ಯಾ ಏನು ಅಂದ್ರೆ ಹಿಂಗ್ ಮಾಡ್ತಾ ಇದೀನಿ ಅಣ್ಣ, ಕತೆ ಮಾಡ್ಕೊಂಡಿದೀನಿ, ಹಿಂಗಿದೆ ಈ ಸೋಗುಡು, ಹಿಂಗ್ ಹೋಗುತ್ತೆ, ಈ ತರ ಆಗುತ್ತೆ, ಇಲ್ಲಿ ಕೇಳಿ ಒಂದ್ 4 ಕಾರ್ಡ್ ಮಾಡಿದೀನಿ ಕೇಳಿ ಅಂತ ಎಲ್ಲ ಕೇಳಿಸ್ತೆ. ಹೆಂಗೆ ಇಲ್ಲ ಒಂದ್ 10-12 ಜನ ಸೇರ್ಕೊಂಡ್ ಮಾಡ್ತಾ ಇದೀವಿ ಅಣ್ಣ, ಎಲ್ಲ ಆಗಿದೆ, ಈಗ ಇಲ್ಲಿಂದ ಹೋಯ್ತಿದಂಗೆ ಶೂಟಿಂಗ್ ಶುರು ಮಾಡ್ಬೇಕು ಅಂತ. ಅದಾದ 2 ದಿನ ಆದ್ಮೇಲೆ ಕೂತ್ಕೊಂಡು ನೀಟಾಗಿ ಮಾತಾಡ್ಸಿದ್ರು. ನೀನ್ ಬೆಳಿತೀಯಾ, ನೀನೆಲ್ಲ ಕಾನ್ಸೆಪ್ಟ್ ಚೆನ್ನಾಗ್ ಮಾಡ್ಕೊಂಡಿದ್ಯಾ, ಹಾಡುಗಳು ತುಂಬಾ ಚೆನ್ನಾಗಿದಾವೆ, 10-12 ಜನ ಎಲ್ಲ ಸೇರ್ ಮಾಡಿದ್ರೆ ನಿನ್ ಕೈಲಿ ಮಾಡಕ್ ಆಗಲ್ಲ, ಎಲ್ರದ್ದು 10 ಜನ 12 ಜನದ ಮನಸ್ಥಿತಿಗಳು ಬೇರೆ, ನಿನ್ಗೆ ಸಿನಿಮಾ ಮಾಡೋದಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ನಾನ್ ನಿನ್ಗೇನೋ ನಿನ್ನ ಕಾರ್ಯಕ್ರಮ ಇವೆಲ್ಲ ನೋಡಿ ನಾನ್ ನಿನ್ಗೇನೋ ಮಾಡ್ಬೇಕು ಅನ್ನಿಸ್ತಾ ಇದೆ, ಈ ಸಿನಿಮಾ ನಾನೇ ಮಾಡ್ತೀನಿ, ಹೋಗು, ನಿನ್ಗೇನ್ ಬೇಕು ಹೋಗಿ ಶುರು ಮಾಡು ಅಂತಂದ್ರು. ಕೀರ್ತಿ ಸ್ವಾಮಿ ಅಂತ ಈ ಸಿನಿಮಾದ ಅಂದ್ರೆ ಚಿಕ್ಕಸ್ವಾಮಿ ಅವರ ಬೆನ್ ಚಿಕ್ಕಸ್ವಾಮಣ್ಣ ಅವರ ಮಿಸ್ಸಸ್ಸು ಕೀರ್ತಿ ಸ್ವಾಮಿ ಅಂತ ಈ ಸಿನಿಮಾದ ಪ್ರೊಡ್ಯೂಸರ್. ಅವ್ರು ನೋಡಿ ಅಲ್ಲೋಗಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿದ್ರು, ಒಬ್ಬ ರೈತನ ಮಗ ಬಿಸ್ನೆಸ್ ಮ್ಯಾನ್ ಹೋಗಿ ಅಲ್ಲೋಗಿ ಬೆಳೆದಿದ್ದಾರೆ. ಮಳವಳ್ಳಿ ಒಬ್ಬ ಬೆನಮನಹಳ್ಳಿ ಅಂತ, ಅಲ್ಲೋಗಿನೂ ಕೂಡ ಅವ್ರು ಜಮೀನ್ ತಗೊಂಡು ಅಲ್ಲೂ ಹಸು ಸಾಕ್ತವ್ರೆ, ಕೋಳಿ ಸಾಕ್ತವ್ರೆ, ಕುರಿ ಸಾಕ್ತವ್ರೆ. ಅವರು ನನಗೆ ತುಂಬಾ ಒಂಥರ ಈ ಮನುಷ್ಯ ರೂಪದಲ್ಲಿ ಯಾರೋ ದೇವ್ರ ಸಿಕ್ತಂಗ್ ಸಿಕ್ತಿ ಅಂತಾರೆ ಗೊತ್ತಾ, ಹಂಗೆ ನನ್ಗೆ ದೇವ್ರ ಸಿಕ್ತಂಗ್ ಹಿಂಗ್ ಶುರುವಾದಂತ ಲೋ ನವೀನ ಇವತ್ತು ಈ ಹಂತಕ್ಕೆ ಬಂದು ನನಗೆ ಫಸ್ಟ್ ಸಿನಿಮಾ, ಫಸ್ಟ್ ವೆಲ್ಕಮ್ಮೆ. ಅದ್ ಹೆಂಗೆ ಅನ್ಬೇಕು ಅಂದ್ರೆ ಲೋ ನವೀನ ಅಂದ್ರೆ ಏನು, ತುಂಬಾ ಆಪ್ತರು ಕರೆಯುವಂತದ್ದು, ತುಂಬಾ ಕ್ಲೋಸ್ ಆಗಿರುವಂತವ್ರು, ಲೇ ಬಾರಲೋ ಕೂತ್ಕೊಳ್ಳಲೋ ಲೋ ನವೀನ ಅಂತ. ಹಿಂಗೆ ಈ ಆಪ್ತತೆ ಕರ್ನಾಟಕದ ಜನತೆಗೂ ನನಗೂ ಬೆಳಿಬೇಕು. ಅವ್ರ ಲೋ ನವೀನ ಅಂದ್ರೆ ನಾನು ಅವ್ರ ಮನ್ಸಿಗೆ ಹತ್ರ ಅದೇ ಅಂತ. ಅಂದ್ರೆ ನೀವು ಅದೇ ಥಾಟ್ ಅಲ್ಲಿ ಟೈಟ್ಲ್ ಇಡ್ಬೇಕು ಅಂತ ಅನ್ಕೊಂಡಿದ್ದೆ, ಅಂದ್ರೆ ಕತೆಗೆ ಇದು ಆಪ್ಟ್ ಆಗಿದೆ, ಸೂಟು ಆಗತ್ತೆ, ಹಂಗೆ ಹೆಂಗ್ ಬಂದಿತ್ತು ಥಾಟ್? ಕತೆಗೆ ಇದು ತುಂಬಾ ಸೂಟು ಆಗುತ್ತೆ, ಮತ್ತೆ ಇದು ತುಂಬಾ ಬಾಯಿಗೆ ಬರುವಂತದ್ದು, ಈಸಿ. ಲೋ ನವೀನ ಅಂದ್ರೆ ಎಂತವ್ರು ಕರಿಬಹುದು ನನ್ನನ್ನ, ನನ್ನ ಹೆಸರೇ ನವೀನ, ಲೋ ನವೀನ ಅಂದ್ರೆ ಆಪ್ತತೆ ಬೆಳೆಯುತ್ತೆ ಜನಗಳ ಜೊತೆ, ಮತ್ತೆ ಕತೆಗೆ ತುಂಬಾ ಸೂಕ್ತವಾಗಿದೆ. ಯಾಕೆಂದ್ರೆ ಲೋ ನವೀನ ಸಬ್ ಟೈಟ್ಲ್ ಹುಷಾರು ಕಲಾ ಅಂತ ಐತೆ. ಆ ಸಿನಿಮಾ ನೋಡಿದಾಗ ಮಂಡ್ಯ ಹುಷಾರು ಕಲಾ ಅಂತ. ಹಿಂಗೆ ಮಾಡ್ದಂತ ಈ ಕ್ವಾಣಾಣೆ ಇನ್ನು ಒಟ್ಟು 6 ಸಾಂಗ್ ಇದೆ. ಅದರ ಮೊದಲ ಸಾಂಗ್ ಇದು. ಈ ಮೊದಲ ಸಾಂಗು ಆನಂದ್ ಆಡಿಯೋದವರು ಇದನ್ನ ಅವರೇಜ್ ಆಗಿ ಇಟ್ಕೊಂಡಿದ್ರು. ಸಾಂಗು ನಾನ್ ನಿಮ್ದ್ರಲ್ಲಿ ಇದನ್ನ ಮಾರ್ಕ್ ಮಾಡ್ತೀನಿ ಅಂತ 3 ಸಾಂಗ್ ಮಾರ್ಕ್ ಮಾಡಿದ್ದಾರೆ ಅವರು. 6 ಸಾಂಗ್ ಅಲ್ಲಿ ಅವ್ರು ಯಾವ್ದು ಮಾರ್ಕ್ ಮಾಡಿಲ್ಲ, ಅದು ಹಿಟ್ ಆಗಿದೆ. ಇನ್ ಮಾರ್ಕ್ ಮಾಡಿರೋದು ಬಗ್ಗೆ ನಮ್ಗೆ 100% ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಂಡಿದೀನಿ ನಾನು. ಸೊ ಈಗ ಫಸ್ಟ್ ಇನ್ವಿಟೇಷನ್ ಇಡೀ ಇಂಡಸ್ಟ್ರಿಗೆ ಗೊತ್ತಾಗಿದೆ, ನವೀನ್ ಸಜ್ಜು ಸಿನಿಮಾ ಮಾಡ್ತಾವನೆ ನಾಯಕ ನಟನಾಗಿ, ಏನೋ ಒಂದು ಯೂನಿಕ್ ಆಗಿ ಜನಗಳು ರೀಚ್ ಆಗಿದೆ. 3 ಸಾಂಗ್ ಬಿಟ್ಟು ಅದೇನೋ ರಾತ್ರಿ ಏನೇನೋ ಮ್ಯಾಜಿಕ್ ಆಗುತ್ತಲ್ಲ ಅಂತಾರಲ್ಲ, ಅವೆಲ್ಲ ಅನುಭವಗಳಾಗಿದೆ. ಎಣ್ಣೆ ನಮ್ದು ಊಟ ನಿಮ್ದು ಬಿಟ್ಟಾಗ ರಾತ್ರಿ ಹಂಗೆ, ಮತ್ತೆ ಯಾವ್ದು ಅದು ಜಮ್ಮ ಲೂಸಿ ಹಾಡುಗಳು ಬಂದಾಗ ರಾತ್ರಿ ಹಂಗೆ ಆಯ್ತು. ಆಮೇಲೆ ಒಳಿತು ಮಾಡು ಮನುಷ್ಯ ಆಡ್ಬಿಟ್ಟು ಬಂದೆ, ಅಲ್ಲಿ ಒಂದು ವೇದಿಕೆ ಮೇಲೆ ಅದನ್ನ ನೋಡಿ ಕುಮಾರಣ್ಣ ಹತ್ಬಿಟ್ಟು ಅದು ರಾತ್ರಿ ಬೆಳಗ್ಗೆ ಹೊತ್ತಿಗೆ ಫುಲ್ ವೈರಲ್ ಆಗ್ಬಿಟ್ಟಿದೆ. ಈ ವೈರಲ್ ಕಂಟೆಂಟ್ ಗಳಿಗೆ ನನಗೆ ಸಾಕಷ್ಟು ಆಗ್ಬಿಟ್ಟಿದೆ. ಮತ್ತೆ ಬಾರಿಸು ಕನ್ನಡ ಡಿಮ್ಡಿಮವ ಮೈಸೂರು ಚಿಕ್ಕಗಡಿಯಾರ ಸರ್ಕಲ್ ಅಲ್ಲಿ ಮಾಡಿದ್ವಿ, ಬಾರಿಸು ಕನ್ನಡ ಡಿಮ್ಡಿಮವ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು, ಅದು ಅಷ್ಟೇ ಎಲ್ಲ ರೆಡಿ ಮಾಡಿ ನಾಳೆ ಬೆಳಗ್ಗೆ ಬಿಟ್ರು ವೈರಲ್ ಆಗ್ಬಿಟ್ಟಿತ್ತು. ಆಮೇಲೆ ಇದು ಎಣ್ಣೆ ನಮ್ದು ಅದು ಆಮೇಲೆ ಇದು ಏನ್ ಚಂದನ ತಕ್ಕೋ ಅವ್ರ ಮನೆ ದ್ವಾಸೆಲಿ ತಾಳನೆ ಸೀದೋಗದೆ ಬಿಟ್ಟು ಅದು ಸೂಪರ್ ಡೂಪರ್ ವೈರಲ್. ಆಕ್ಚುಯಲ್ ಆಗಿ ರಾತ್ರಿ ಯಾರಾದ್ರೂ ಪಾರ್ಟಿ ಮಾಡ್ತಾರೆ, ಸಂಜೆ ಮೇಲೆ ಎಲ್ಲಾದ್ರೂ ಕುತ್ಕೊಂಡು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲೋ ಒಂದ್ ಕಡೆ ರೆಸಾರ್ಟ್ ಅಲ್ಲೋ ಇನ್ನೆಲ್ಲ ಕುತ್ಕೊಂಡು ಮಜಾ ಮಾಡ್ಬೇಕು, ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಬೆಸ್ಟ್ ಸಾಂಗ್ಸ್ ಯಾವ್ದಾದ್ರು ಕನ್ನಡದಲ್ಲಿ ಆಯ್ಕೆ ಮಾಡಿದ್ರೆ ಬಹುಶಃ ಫಸ್ಟ್ ಲೈನ್ ಅಲ್ಲಿ ಒಂದಷ್ಟು ಸಾಂಗ್ಸ್ ನಿಮ್ಗೆ ಬರುತ್ತೆ, ಅಂದ್ರೆ ಆ ಮಜಾ ಕೊಡುತ್ತೆ ಅಷ್ಟೇ. ಅದ್ರಲ್ಲಿ ಈಗ ಈ ಕ್ವಾಣಾಣೆನು ಸೇರುತ್ತೆ ಆಗಿದೆ ಆಲ್ರೆಡಿ. ಏನಿದೆ ಸರ್ ಅದ್ರಲ್ಲಿ ನಮ್ಮ ನೋಡಿ ಎಲ್ಲ ನಮ್ಮ ಪದಗಳಿವೆ ಅಷ್ಟೇ. ಅವ್ರೆ ನಮ್ಮ ಅಜ್ಜಿ ಆಡ್ತಿದ್ದು ಆ ಲೈನ್ಸ್ಗಳವು, ಕ್ವಾಣೆ ಒಳಗೆ ಅವರೆಕಾಳು ಕುಣಿದಾಡ್ತಿದ್ದೋ, ಕ್ವಾಣೆ ಒಳಗೆ ಅವರೆಕಾಳು ಕುಣಿದಾಡ್ತಿ ಸುದ್ದಿ ಕೇಳಿ, ಬಾಗ್ಲಲ್ಲಿರೋ ಬದ್ನೆಕಾಯಿ ಬಗ್ ನೋಡ್ತಿದ್ದೋ, ಬಾಗ್ಲಲ್ಲಿರೋ ಬದ್ನೆಕಾಯಿ ಬಗ್ ನೋಡ್ತಿ ಸುದ್ದಿ ಕೇಳಿ, ಇತ್ಲಲ್ಲಿರೋ ಹೀರೆಕಾಯಿ ಇಣಕ್ ನೋಡ್ತಿದ್ದೋ, ಇತ್ಲಲ್ಲಿರೋ ಹೀರೆಕಾಯಿ ಇಣಕ್ ನೋಡ್ತಿ ಸುದ್ದಿ ಕೇಳಿ, ಏನೋ ಒಳಕಲ್ ಮೇಲೆ ಒಂದೆರಡು ಲೈನ್ ಹಂಗೆ ಬಿಟ್ಬಿಡಿ. ದೊಡ್ಡತಾಯಮ್ಮ ಅಡ್ಗೆ ಮಾಡಕ್ ಬತ್ತೀರೋ ಸುದ್ದಿ ಕೇಳಿ,
ಕ್ವಾಣೆ ಒಳಗೆ ಅವರೇ ಕಾಳು ಕುಣಿದಾಡ್ತಿದ್ದೋ, ಕ್ವಾಣೆ ಒಳಗೆ ಅವರೇ ಕಾಳು ಕುಣಿದಾಡ್ತಿ ಸುದ್ದಿ ಕೇಳಿ. ಬಾಗ್ಲಲ್ಲಿರೋ ಬದನೆಕಾಯಿ ಬಗ್ಗು ನೋಡ್ತಿದ್ದೋ, ಬಾಗ್ಲಲ್ಲಿರೋ ಬದನೆಕಾಯಿ ಬಗ್ಗು ನೋಡ್ತಿದ್ ಸುದ್ದಿ ಕೇಳಿ. ಇತ್ಲಲ್ಲಿರೋ ಹೀರೆಕಾಯಿ ಇಣಕ್ ನೋಡ್ತಿದ್ದೋ, ಕೊಣಣೆ ನಂದಣೆ ವಾಲಾವೋ, ಕೊಣಣೆ ನಂದಣೆ ವಾಲಾವೋ. ಹೊತ್ನಂತೆ ಎದ್ಬಿಟ್ಟು ದೇವ್ರ ಪೋಟ ನೋಡ್ಬಿಟ್ಟು, ತಂಗ್ಳು ಮುದ್ದೆ ಮುರಿದ್ಬಿಟ್ಟು ಮಜ್ಜಿಗೆ ಕಲ್ಸ್ಕೊಂಡ್ ಕೂಡ್ಬಿಟ್ಟು, ಬೀರಲ್ಲಿ ಬಟ್ಟೆ ಹುಡಿಕನ್ ಹೊಂಟವನೆ ಊರೂರ್ ತಿರಿಕನ್ ನಮ್ ನವೀನ. ಅಯ್ಯೋ ನೀನ್ ಮನಕಾಯನ ಆಗೋಗ ಹೋಗು, ಎದೆ ಉದ್ದ ಮಗನ್ ಮಡಿಕೊಂಡು ನಾನ್ ಕೆಲ್ಸ ಮಾಡ್ಬೇಕಲ್ಲೋ, ಎಲ್ಲ ಹಾಳಾಗೋಯ್ತಾ ಇದೆಯೋ ನವೀನ. ಲೋ ನವೀನ, ಲೋ ಲೋ ನವೀನ, ಲೋ ನವೀನ, ಲೋ ನವೀನ, ಲೋ ನವೀನ, ಲೋ ನವೀನ. ಕೊಣಣೆ ನಂದಣೆ ವಾಲಾವೋ, ಕೊಣಣೆ ನಂದಣೆ ವಾಲಾವೋ, ಕೊಣಣೆ ನಂದಣೆ ವಾಲಾವೋ, ಕೊಣಣೆ ನಂದಣೆ ವಾಲಾವೋ. ಟ್ರ 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 ಟ್ರ. ಸೊ ಅದನ್ನ ಹಾಡಿರೋರು ಚಾಮಮ್ಮ, ಲಕ್ಷ್ಮಮ್ಮ ಅವ್ರು ಹಾಡಿರೋದು. ನೀವು ಅವ್ರನ್ನ ಹುಡ್ಕೊಂಡ್ ಬಂದು ಹಾಡ್ಸಿದ್ರಿ. ಫುಲ್ ಹಾಡನ್ನ ಅವ್ರು ಹಾಡಿದಾರೆ, ಬಹುತೇಕರಿಗೆ ಗೊತ್ತೋ ಇಲ್ಲೋ ಮಧ್ಯದಲ್ಲಿ ಒಂದ್ ಬಿಟ್ಟನ್ನು ನೀವು ಹಾಡಿದಿರಿ ಅಂತ. ಹೌದು, ನಾನು ಅದು ಅರ್ಜುನ್ ವಾಯ್ಸ್ ಅಲ್ಲಿ ಟ್ರೈ ಮಾಡೋಣ ಅನ್ಬಿಟ್ಟು ಮಾಡಿದೀನಿ. ಓಕೆ, ಯಾವ್ದು ಇದು ಬರುತ್ತಲ್ಲ, ಒಟ್ನಂತೆ ಎತ್ಬಿಟ್ಟು ದೇವ್ರ ಪಟ ನೋಡ್ಬಿಟ್ಟು, ತಂಗ್ಳು ಮುದ್ದೆ ಮುರಿದ್ಬಿಟ್ಟು ಮಜ್ಜಿಗೆ ಕಲ್ಸ್ಕೊಂಡ್ ಕುಡಿದ್ಬಿಟ್ಟು, ಬೀರಲ್ಲಿ ಬಟ್ಟೆ ಹುಡಿಕನ್ ಹೊಂಟವ್ನೆ ಊರೂರ್ ತಿರಿಕನ್ ನಮ್ ನವೀನ. ಒಂದ್ ಟ್ರೈ ಮಾಡಿದೀನಿ. ನಾನು ಸುಮಾರು ಸಲ ಕೇಳಿದ್ರು, 4-4 ಜನ ಕೇಳಿದ್ರು, ಸಿಂಗರ್ ನವೀನ್ ಸಜ್ಜು ಅಂತ ಹಾಕೊಂಡಿದ್ಯಲ್ಲ, ಯಾವ ಲೈನ್ ಆಡಿದ್ಯಾ ಅಂತ. ನೀವು ನೋಡಿ ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ರಿ. ನಾನು ಸೀಕ್ರೆಟ್ ಎಲ್ಲಿಂದ ತಗೊಂಡೆ, ಕ್ರೆಡಿಟ್ ನಾನ್ ತಗೊಳಕ್ ಹೋಗಲ್ಲ. ಏನಪ್ಪ ಯಾರಿಗೂ ಗೊತ್ತಿಲ್ದೇ ಇರೋದು ನೀವು ಕಂಡು ಹಿಡಿದ್ಬಿಟ್ರಲ್ಲ ಅನ್ಕೊಂಡೆ. ಯಾರು ಕಂಡು ಹಿಡ್ದಿಲ್ಲ ಅದು ನನ್ನ ವಯಸ್ಸು ಅಂತ. ಲಿರಿಕ್ಸ್ ಒಂದೇ ಟೈಮಲ್ಲಿ ಓಕೆ ಆಯ್ತಾ? ತುಂಬಾ ಏನು ಅಂದ್ರೆ ಒಂದು ಲಿರಿಕ್ಸ್ ಬರೆಯುವಾಗ ತುಂಬಾ ಚೇಂಜಸ್ ಆಗುತ್ತೆ, ಮಾಡಿಫೈ ಆಗ್ತಿರುತ್ತೆ, ಹೊಸ ಹೊಸದ್ ಆ್ಯಡ್ ಆಗ್ತಾ ಇರತ್ತೆ, ಕೆಲವು ಬೇಡ ಅನ್ಸ್ತಿರತ್ತೆ, ಇನ್ನೇನೋ ಅಪ್ಡೇಟ್ ಮಾಡ್ಬೇಕು ಅನ್ಸ್ತಿರುತ್ತೆ. ಹೇಗೆ ಅಂದ್ರೆ ಎಷ್ಟು ಟೈಮ್ ತಗೊಳ್ತು ಲಿರಿಕ್ಸ್ ಇದಕ್ಕೆ? ಲಿರಿಕ್ಸ್ ಅಂಡ್ ಮ್ಯೂಸಿಕ್ ಯೂನಿಕ್ ಆಗಿ ಒಂದ್ ಹಾಡ್ ಮಾಡ್ಬೇಕು ಅಂತ ಯೋಚನೆಗೆ ಸುಮಾರು ಟೈಮ್ ತಗೊಳ್ತು. ಆ ಯೂನಿಕ್ ಆಗಿ ಮಾಡೋದು ಏನು ಅಂತ ಒಂದ್ ಹಾಡ್ ಸಿಕ್ಕಿದ ತಕ್ಷಣ ಅದು ಪಟ್ ಅಂತ ಆಗ್ಬಿಡ್ತು. ಹೌದಾ? ತುಂಬಾ ಟೈಮ್ ಲಿರಿಕ್ಗೆಲ್ಲ ತುಂಬಾ ಟೈಮ್ ಆಗಿಲ್ಲ. ಈ ಎಣ್ಣೆ ನಿಮ್ದು ಊಟ ನಿಮ್ದೆಲ್ಲ 10 ನಿಮಿಷಕ್ಕೆ ಬರ್ದಿದ್ ಲಿರಿಕ್ ಅದು. ಓಕೆ, ಸುಮ್ಮನೆ ಏನೋ ಒಂದು ಕಂಪೋಸಿಂಗ್ ಇದು ಅನ್ಬಿಟ್ಟು 10 ನಿಮಿಷಕ್ಕೆ ಹಿಂಗೆ ಬರ್ದ್ಬಿಟ್ಟು ಹಾಡಾಡ್ಬಿಟ್ಟು ಇದನ್ನ ಭಟ್ರ ಹತ್ರ ತೋರ್ಸೋಣ, ಹಾಡ್ಸೋಣ ಅಂತ, ಭಟ್ರ ಹತ್ರ ಬರ್ಸೋಣ ಅಂತ. ಯೋಗರಾಜ್ ಭಟ್ರ ಹತ್ರ ಈ ಎಣ್ಣೆ ಸಾಂಗ್ ಸೂಪರ್, ಈ ತರ ಹಾಡುಗಳು ಬರೆಯೋದ್ರಲ್ಲಿ ಮಜವಾಗಿರ್ತದೆ ಅಂತ ಇದನ್ನ ಅವ್ರ ಹತ್ರ ಬರ್ಸೋಣ ಅಂತ. ಆಮೇಲೆ ಅಲ್ಲಿದ್ದವರೆಲ್ಲ ಎಣ್ಣೆ ನಮ್ದು ಊಟ ನಿಮ್ದು ಉಕ್ಲೈನ್ ಇದೆ, ಓಕೆ, ಇನ್ ಮಿಕ್ಕದ ಕತೆ ಇವಲ್ಲ, ಇವ್ರು ರಫ್ ಆಗಿ ನಾವೇನೋ ಬರ್ಕೊಂಡಿದೀವಿ ಅಂತ. ಆಮೇಲೆ ಏನ್ ಬರ್ದಿದ್ಯಾ ಇದೇ ಸೂಪರ್ ಹಿಟ್ಟು, ಇದಕ್ಕೆ ಒಂದ್ ಲೈನು ಚೇಂಜ್ ಮಾಡಿಸ್ಬೇಡಿ ಅನ್ಬಿಟ್ಟು ಅಲ್ಲಿದ್ದವ್ರೆಲ್ಲ ಗೈಡ್ ಮಾಡಿದ್ರು. ಆಯ್ತು ಸರಿ ಬಿಡಿ ಅನ್ಬಿಟ್ಟು ಬಿಟ್ವಿ. ಹಂಗೆ ಕೆಲವೊಂದು ಒಂದೊಂದು ಅಲ್ಲಲ್ಲೇ ರಪಕ್ ಅಂತ ಕ್ರಿಯೇಟ್ ಆಗ, ಅದು ಯಾವಾಗ್ಲೂ ಹಂಗೆ ಇನ್ಸ್ಟಂಟ್ ಆಗಿ ಹಿಂಗ್ ಹುಟ್ಟುತ್ತಲ್ಲ, ಅದೇ ಮ್ಯಾಜಿಕ್ ಆಗುತ್ತೆ. ಆಕ್ಚುಲಿ ನೀವು ತುಂಬಾ ಕ್ಯಾಲ್ಕುಲೇಟ್ ಮಾಡಿ ಟೈಮ್ ತಗೊಂಡು ಮಾಡಿರೋ ಹಾಡುಗಳು ಅಥವಾ ಯಾವ್ದೇ ಆಗ್ಲಿ, ಸಿನಿಮಾ, ಎನಿಥಿಂಗ್ ಕ್ರಿಯೇಟಿವ್ ಪ್ರೊಸೆಸ್ ಅಲ್ಲಿ ಇದಿದೆಯಲ್ಲ ಅವರೇ ಕಾಳು, ಇದು ಫೋಕ್ ಆಯ್ತಾ. ಇದಕ್ಕೆ ನಾವೊಂದು ಕತೆ ಮಾಡ್ಕೊಂಡ್ವಿ ಅಂದ್ರೆ ದೊಡ್ಡ ತಾಯಮ್ಮ ಅಡಿಗೆ ಮಾಡಕ್ ಬರ್ತಾ ಇರೋ ಸುದ್ದಿ ಕೇಳಿ ಇವೆಲ್ಲ ಆಕ್ಟ್ ಮಾಡ್ತಿದ್ದೋ ಅಂತ. ತಪ್ಪಲಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿದ್ದೋ, ಇದೆಲ್ಲ ಜನಪದದ್ದು ಆಗಿಂದನೂ ಇವೆಲ್ಲ ಇರುವಂತದ್ದೇ. ಇದನ್ನ ನಾವ್ ಹೆಂಗೆ ಅಳವಡಿಸ್ತೀವಿ ಕಾನ್ಸೆಪ್ಟ್ ಒಳಗಡೆ, ಸಿನಿಮ್ಯಾಟಿಕ್ ಒಂದ್ ಬೇಕಲ್ಲ, ಸಿನಿಮ್ಯಾಟಿಕ್ ಒಳಗಡೆ ಇದನ್ನ ಹೆಂಗೆ ಅದನ್ನ ರೆಡಿ ಮಾಡ್ತೀವಿ, ಅದನ್ನ ಸ್ಕ್ರಿಪ್ಟ್ ಮಾಡಿ ವಿಡಿಯೋ ಶೂಟ್ ಮಾಡಿ ಸಿನಿಮಾ ಒಳಗೆ ಆಕ್ಟ್ ಮಾಡಿ ಅನ್ನೋದೇ ಇದ್ರಲ್ಲಿ ಚಾಲೆಂಜಿಂಗ್ ಅಲ್ವಾ. ನಿಮ್ಗೆ ತುಂಬಾ ಹಾಡುಗಳು ಹಿಟ್ ಆಗಿದೆ ಅಲ್ಲ ನಿಮ್ದು, ಸಿನಿಮಾ ಹಾಡುಗಳಿರ್ಬೋದು, ಬೇರೆ ನೀವು ಆಲ್ಬಮ್ ಮಾಡಿರುವಂತ ಹಾಡುಗಳಿರ್ಬೋದು. ತುಂಬಾ ಚಾಲೆಂಜಿಂಗು, ತುಂಬಾ ಟೈಮ್ ತಗೊಂಡಿದ್ದಂತ ಯಾವುದು? ತುಂಬಾ ಟೈಮು ನಾನ್ ಕಂಪೋಸ್ ಮಾಡಿರೋ ಹಾಡುಗಳಲ್ಲಿ ನಾನೇನ್ ತುಂಬಾ ಕಂಪೋಸ್ ಮಾಡಿಲ್ಲ, ಒಂದಷ್ಟು ಕಂಪೋಸ್ ಮಾಡಿದೀನಿ. ಅದ್ರಲ್ಲಿ ನನಗೆ ಯಾವ್ದು ಹಂಗ ಅನ್ಸಿಲ್ಲ, ಅಂತ ಮಾಡ್ಬಿಟ್ಟಿದೀನಿ. ನನಗೆ ಲೂಸಿಯಾ ಬೇರೆಯವ್ರು ಕಂಪೋಸ್ ಮಾಡಿರೋ ಹಾಡುಗಳಲ್ಲಿ ತುಂಬಾ ಟೈಮ್ ತಗೊಂಡು ಹಾಡಿದ ಹಾಡುಗಳೇ ಲೂಸಿಯಾ. ಏಳು ಶಿವ ಯಾಕಿಂಗ್ ಅದೇ, ಜಮ್ಮ ಜಮ್ಮ ಇವೆಲ್ಲ 6 ತಿಂಗಳು ಆಡಿರೋದು. ಮತ್ತೆ ಅದ್ರಲ್ಲೇ ಬಹುಶಃ ಅದ್ರಲ್ಲಿ ಎಲ್ಲಾ ಹಾಡುಗಳದು ಎಲ್ಲ 4 ಸಾಂಗ್ ನೀವೇ ಹಾಡಿರೋದು. ಯಾಕೋ ಬರ್ಲಿಲ್ಲ ಅಂತ ಇವತ್ತು ಓಡುತ್ತೆ ಅದು. ಯಾಕೋ ಬರ್ಲಿಲ್ಲ ಇವಳು, ಯಾಕೋ ಬರ್ಲಿಲ್ಲ,
ಬಾನಲ್ಲಿತ್ತು ಮುರಿದು ಚಂದ್ರ ಕೈಯಲ್ಲಿತ್ತು ಅರ್ಧೋದ್ ರೊಟ್ಟಿ. ಬಾನಲ್ಲಿತ್ತು ಮುರಿದು ಚಂದ್ರ ಕೈಯಲ್ಲಿತ್ತು ಅರ್ಧೋದ್ ರೊಟ್ಟಿ. ಎರಡು ಕೂಡಿಸಿ ಆಡೋ ಆಟಕ್ಕೆ ಯಾಕೋ ಬರಲಿಲ್ಲ ಇವಳು ಯಾಕೋ ಬರಲಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಲೆಕ್ಕಕ್ಕೆ ಇಲ್ಲ ನಾನು ಲೆಕ್ಕಕ್ಕೆ ಇಲ್ಲ. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಡ್ಸೋ ಹೊತ್ತಿಗೆ ಬೆಳಕರ್ದೋಯ್ತಲ್ಲ. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಡ್ಸೋ ಹೊತ್ತಿಗೆ ಬೆಳಕರ್ದೋಯ್ತಲ್ಲ ಎಲ್ಲ ಮಾಯ ಆಯ್ತಲ್ಲ. ಹಣೆ ಮೇಲ್ ಬರ್ದವ್ನಂತೆ ದೇವ್ರು ನೋಡ್ಕೋತೀನಿ ಕನ್ನಡಿ ಕೊಡ್ರೋ. ಹಣೆ ಮೇಲ್ ಬರ್ದವ್ನಂತೆ ದೇವ್ರು ನೋಡ್ಕೋತೀನಿ ಕನ್ನಡಿ ಕೊಡ್ರೋ. ಕನ್ನಡಿ ಸಿಕ್ರು ತಳ್ಕಂಬಳಕ ಓದೋನು ಯಾರೋ ದೇವ್ರು ತುಂಬಾ ಹುಷಾರು. ಇದು ನನ್ನ ಫೇವ್ರೇಟ್ ಸಾಂಗು. ನಾನು ಹಾಡಿರೋದ್ರಲ್ಲಿ ನನಗೆ ತುಂಬಾ ಇಷ್ಟ. ನಾನು ಒಳಿತು ಮಾಡು ಮನ್ಸು ಅದು ಯಾವ ಎನಿ ಟೈಮ್ ಎಲ್ಲೋದ್ರು ಅದನ್ನ ಕೇಳ್ತಾರೆ. ಒಂಥರ ಆಂಥಮ್ ತರ ನನಗೆ. ಎಲ್ಲ ಮೊನ್ನೆ ಒಬ್ರು ಕೇಳಿದ್ರು ಒಳಿತು ಮಾಡು ಮನ್ಸ ಹಣ ಆಡ್ಲೇಬೇಕು. 10 ಸಲ ಬಂದು ಕೇಳಿದ್ರು ಇರಿಟೇಷನ್ ಮಾಡ್ಬಿಟ್ರು. ಬೈಲಿ ಅಂತ ಕೂರ್ಸ್ಕೊಂಡೆ. ಎಷ್ಟ್ ಜನಕ್ಕೆ ಒಳ್ಳೇದ್ ಮಾಡಿದ್ವಿ, 1-3 ಜನಕ್ಕೆ ಬೇಗ ಹೆಸರು ಬರಿ ಅಂದೆ ನಾನು. ಅವ್ನು ಹಿಂಗಂದ್ರು ಹುಡ್ಕಾಡಿದ್ರು ಈ ಪಾರ್ಟಿ ತಲೆ ತಿಂತಿದ್ದೆಲ್ಲ ಆಡಾಡು ಅಂತ. ಅಟ್ಲೀಸ್ಟ್ 1-3 ಜನಕ್ಕಾದ್ರೂ ಒಳ್ಳೇದ್ ಮಾಡ್ತೀನಿ ಅನ್ನೋ ಈಗ ಆಡ್ತೀನಿ ಅಂದೆ. ಮಾಡ್ತೀನಿ ನೆಕ್ಸ್ಟ್ ಟೈಮ್ ಇನ್ನೆಲ್ಲಾರು ಸಿಕ್ತಾಗ ಇವಾಗ 3 ಜನಕ್ಕೆ ಒಳ್ಳೇದ್ ಮಾಡಿದೀನಿ ಅನ್ಬಿಟ್ಟು ನಿನ್ ಕೈಲಾದದ್ ಇಂಥದ್ದೇ ಮಾಡ್ತಿದೀನಿ ಅನ್ಬೇಡ, ನಿನ್ ಕೈಲಾದದ್ 3 ಜನಕ್ಕೆ ಒಳ್ಳೇದ್ ಮಾಡ್ತಿದೀನಿ ಅಂತ ನನ್ಗೆ ಹೇಳ್ಬೇಕು ನೀನು ಅನ್ಬಿಟ್ಟು ಆಡ್ದೆ. ನಾರ್ಮಲಿ ನೀನ್ ಮ್ಯೂಸಿಕ್ ಡೈರೆಕ್ಟರ್ ನಮ್ದು ಮೈಸೂರು ಮನೆ. ಇಲ್ಲಿ ವಾರದಲ್ಲಿ 3 ದಿನ ಇಲ್ಲಿರ್ತೀನಿ, ವಾರದಲ್ಲಿ 3 ದಿನ ಮೈಸೂರಲ್ಲಿ ಇರ್ತೀನಿ. ಒಂದಷ್ಟು ಸೆಟಪ್ ಗಳೆಲ್ಲ ಅಲ್ಲಿದೆ, ಸೆಟಪ್ ಎಲ್ಲ ಇಲ್ಲಿ ಒಂದಷ್ಟು ಸುಮಾರಾಗಿ ಹಿಂಗ್ ಇಟ್ಕೊಂಡಿದೀವಿ. ಅಲ್ಲಿದೆ ನಮ್ ಮನೆ, ಇಲ್ಲಿ ಬಂದೆ ಸುಮ್ಮನೆ ಸುತ್ತಾಡ್ತಾ ಇರ್ಬೇಕಲ್ಲ. ಒಂದ್ ರೂಮ್ ಒಳಗ್ ಕೂತ್ಕೊಂಡು ಏನು ಆಗಲ್ಲ ಅಲ್ವಾ. ನೋಡಿ ಈಗ ನಾನು ಸುತ್ತಾಡ್ಲಿಲ್ಲ ಅಂದಿದ್ರೆ ಚಾಮಮ್ಮ ಲಕ್ಷ್ಮಮ್ಮ ಸಿಕ್ತಿದ್ರಾ? ಸುತ್ತಾಡ್ಲಿಲ್ಲ ಅಂದಿದ್ರೆ ಲೈನ್ ಸಿಕ್ತಿತ್ತ? ಆಮೇಲೆ ನೀವು ಒಬ್ಬ ಗಾಯಕ ಮತ್ತೆ ನಿಮ್ಮೊಳಗೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರೋದ್ರಿಂದ ಯಾರಲ್ಲಿ ಆ ಟ್ಯಾಲೆಂಟ್ ಇರುತ್ತೆ ಅದನ್ನ ಗುರುತಿಸೋ ಶಕ್ತಿ ಸಹಜವಾಗಿ ಇರುತ್ತೆ. ಒಬ್ಬ ನಿರ್ದೇಶಕನಿಗೆ ಯಾರ್ ಕಲಾವಿದ, ನನ್ನ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾನೆ ಅಂತ ನೋಡುವಾಗ್ಲೇ ಗೊತ್ತಾಗುತ್ತೆ. ಎಲ್ಲೋ ಕಾಣುವಾಗ ಹೆಕ್ಕಿ ತೆಗೆಯುವ ಗುಣ ಯಾವಾಗ ಬರುತ್ತೆ ಅಂದ್ರೆ ಅದು ಒಳಗಡೆ ಇದ್ದಾನೆ. ಸೊ ನೀವೊಬ್ಬ ಸಂಗೀತ ನಿಮ್ಮ ಒಳಗಡೆ ಇರೋದ್ರಿಂದ ಅದು ಸಹಜವಾಗಿ ಕಾಣಿಸುತ್ತೆ. ಎಲ್ಲ ನೋಡಿದ್ರೆ ಇವರಲ್ಲಿ ಏನೋ ಒಂದಿದೆ, ಗಾಡ್ ಗಿಫ್ಟ್ ಅದು ಬಂದ್ಬಿಡತ್ತೆ, ಅದು ಸಹಜ. ಸೊ ಇಲ್ಲಿ ಸುಮಾರು ಇನ್ಸ್ಟ್ರೂಮೆಂಟ್ಗಳು ನನಗೆ ಅಂದ್ರೆ ಇದೇನಿದೆ ಆಕ್ಚುಲಿ ಇದು ಇಟ್ಕೊಂಡಿದ್ದೆ ನನಗೆ, ಅಂದ್ರೆ ನನಗೆ ಗೊತ್ತಿಲ್ಲ ಇನ್ಸ್ಟ್ರೂಮೆಂಟ್ ಹೆಸರುಗಳು ಇವೆಲ್ಲ. ಇದು ಶಹನಾಯಿ, ಇದು ಕಲಿಬೇಕು. ಬಟ್ ಅದು ಆಕ್ಚುಲಿ ಸ್ಟೀಲ್ ಇದ್ರಲ್ಲಿ ಬರುತ್ತೆ, ನಾನು ಹಂಗ್ ನೋಡಿದ್ದೆ, ಇದು ಗೊತ್ತಿಲ್ಲ ಈ ತರ. ನನಗೆ ಇದನ್ನ ಕಲಿಯೋಣ ಅಂತ ಯಾವಾಗ್ಲೂ ತಗೊಂಡೆ, ಬಟ್ ಇದಕ್ಕೆಲ್ಲ ಸಿಕ್ಕಾಬಿಟ್ಟೆ ಗುರುಗಳು ಬೇಕು ಅಲ್ವಾ. ಗುರುಗಳಿಲ್ದೆ ಆಗಲ್ಲ ಕಲಿಯಕ್ಕೆ. ನನ್ಗೆ ಇಲ್ಲಿ ಯಾರು ಗುರುಗಳು ಸಿಗ್ಲಿಲ್ಲ. ಬಟ್ ಸಿನಿಮಾಗೇನು ಯೂಸ್ ಮಾಡಿಲ್ಲ ಇದನ್ನ? ಸಿನಿಮಾಗೇನು ಯೂಸ್ ಮಾಡಿ ಸುಮ್ನೆ ನೀವು ಖುಷಿಗೆ ತಗೊಳ್ಳಿ. ನಾನು ಖುಷಿಗೆ ತಗೊಳ್ತೀನಿ. ಯಾವ್ದು ಈಗ ಖುಷಿಗೆ ನಾನು ತಬ್ಲಾ ತಗೊಂಡಿದ್ದೆ, ತಬ್ಲಾ ಕಲಿತಾ ಇದೀನಿ. ಅದಕ್ಕೊಬ್ಬ ಗುರುಗಳು ಇಟ್ಕೊಂಡು ಕಲಿತಾ ಇದೀನಿ. ಖುಷಿಗೆ ನಾನು ಯಾರೋ ನಮ್ ಬ್ಯಾಂಡ್ ಅಲ್ಲಿ ಒಬ್ಬ ಫ್ಲೂಟ್ ನುಡಿಸ್ತಿದ್ದ. ಅವ್ರು ನಾನು ಫ್ಲೂಟ್ ಕಲಿಬೇಕಲ್ಲ ಅಂತಂದೆ. ಸರ್ ನನ್ನ ಹತ್ರ ಒಂದು ಫ್ಲೂಟ್ ಇದೆ ತಗೊಳ್ಳಿ ಅನ್ಬಿಟ್ಟು ಒಂದು ಫ್ಲೂಟ್ ಕೊಟ್ಟಿದ್ದ. ಆ ಫ್ಲೂಟ್ ಇಟ್ಕೊಂಡು, ಈ ಫ್ಲೂಟ್ ಅಲ್ಲ ಬೇರೆ ಫ್ಲೂಟ್, ಆ ಫ್ಲೂಟ್ ಇಟ್ಕೊಂಡು ಫ್ಲೂಟ್ ನುಡ್ಸೋದು ಕಲ್ತ್ಕೊಂಡೆ. ನಮ್ಮ ಸ್ನೇಹಿತರದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಬೆಲ್ ಬಟನ್ ಒತ್ತ ಮೇಲೆ ಒನ್ ಮೋರ್ ಅಂತ ಹೇಳ್ತಾ ಇರ್ಬೇಕು. ನೋಡಾದ್ಮೇಲೆ ಚಟಾಪಟ ಅಂತ ಹೇಳ್ತಾ ಇರ್ಬೇಕು. ಏನಂತೀರಾ? ನಮಸ್ಕಾರ. ಭೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ. ಬಾಯ್.